ಗಣಪತಿ, ನೀನ್ ಲವಲ್ ಸೀನಿಯರ್ ಅಲ್ವಾ? ಏನಾದ್ರು ಟಿಪ್ಸ್ ಇದ್ರೆ ಹೇಳೋ. ಟಿಪ್ಸ್ ಗಿಪ್ಸ್ ಎಲ್ಲ ಹೇಳಲ್ವೋ, ಮುಂದಾಗೋ ಅನಾಹುತದ ಬಗ್ಗೆ ಹೇಳ್ತಾ ಇದ್ದೀನಿ. ನೀವ್ ಕೇಳ್ತಾನೆ ಇಲ್ಲ. ಈಗ ನೀವೇನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ, ನನಗ್ ಟೆನ್ಷನ್ ಆಗ್ತಾ ಇದೆ, ನಾನು ಧ್ಯಾನ ಮಾಡ್ತೀನಿ. ಲೋ ಗೋವಿಂದ, ಆ ಬೋರ್ಡ್ ಅಲ್ಲಿ ನೋಡಿ ನಂಬರ್ ನೋಟ್ ಮಾಡ್ಕೊಂಡ್ ಬಂದ್ವಲ್ಲ, ಫೋನ್ ಮಾಡೋಣ. ಅದ್ ಅಕ್ಕೊಂದು ತಂಗಿದು ಆಗಿರುತ್ತೆ. ಹೌದು ಕಣೋ. ಏನು ಇವಾಗ್ಲೇ ನೀವು ಫೋನ್ ಮಾಡ್ಬಿಡ್ತೀರಾ? ಹೌದು ಕಣೋ, ಮಾತಾಡೋಣ ಅಂತ. ಈಗ ಫೋನ್ ಮಾಡಿದ್ರೆ ಚಪ್ಪಲಿ ಹೊಡಿತಾರೆ ನಿಮ್ ಜೊತೆ ನನ್ಗೂನು. ಮತ್ ಮಾತಾಡದಿದ್ರೆ ಹೆಂಗಣ? ಅಷ್ಟಕ್ಕೂ ಈ ನಂಬರ್ ಅವರಿಬ್ಬರಲ್ಲಿ ಯಾರ್ದು ಅಂತಾನೂ ಗೊತ್ತಿಲ್ಲ. ಅದಕ್ಕೆಲ್ಲ ಬುದ್ಧಿ ಉಪಯೋಗಿಸ್ಬೇಕು. ನಿಮ್ಗೆಲ್ಲಿದೆ ಆ ಬುದ್ಧಿ? ನಾನ್ ಮಾತಾಡ್ತೀನಿ ನೋಡಿ. ನೀನ್ ಮಾತಾಡಿದ್ರೆ ಗೊತ್ತಾಗಲ್ವಾ? ನಾನ್ ಮಿಮಿಕ್ರಿ ಮಾಡ್ತೀನ್ರೋ. ಏನೋ ಮಿಮಿಕ್ರಿನಾ? ಮೊದ್ಲು ಡಯಲ್ ಮಾಡ್ಕೊಡು. ಯಾರ್ ನಂಬರ್ ಇದು? ಹಲೋ ಹಲೋ ಹಲೋ, ಯಾರಿರ್ಬೋದು? ಯಾರು ಮಾತಾಡ್ತಿರೋದು? ನೀವ್ಯಾರ್ ಮಾತಾಡ್ತಾ ಇರೋದು? ನಾನು ನಿನ್ ಫ್ರೆಂಡು. ಫ್ರೆಂಡಾ? ಯಾರು? ನೀ ಹೇಳಿ ನೋಡೋಣ. ಏ ಯಾರ್ ಮಾತಾಡ್ತಿರೋದು? ನೀನೇ ಹೇಳ್ಬೇಕು, ಯಾರು ಮಾತಾಡೋದು? ಹೇಯ್, ಯಾರೋ ನೀನು ಕುನ್ನಿ? ಏನೋ ಕುನ್ನಿನ? ನಾನ್ ಕುನ್ನಿ ಅಲ್ಲ. ಕುನ್ನಿ ಅಂದ್ರೆ ನಾಯಿ ಕಣೋ. ಕುನ್ನಿ ಅಂದ್ರೆ ನಾಯಿನ? ಯಾರನ್ನ ನಾಯಿಂದ ಕರಿತಿದ್ಯಾ? ಯಾರ್ ಫೋನಲ್ಲಿ? ಯಾರೋ ಕೆಲ್ಸಕ್ ಬಾರ್ದೇ ಇರೋ ತರ್ಲೆ ಫೋನ್ ಮಾಡಿ ಆಟ ಆಡಿಸ್ತಿದ್ದಾರೆ. ಹೆಣ್ಮಕ್ಳು ಇರೋ ಅಂತ ಮನೆಗ್ ಫೋನ್ ಮಾಡಿ ತರ್ಲೆ ಮಾಡ್ತಿದ್ದಾನೆ. ಯಾರದು? ಕೊಡಿಲಿ, ನಾನು ಹೇಳ್ತೀನಿ. ಏ ಲೂಸು, ವೇಸ್ಟ್ ಫೆಲೋ, ಯಾರು ನೀನು? ಅಯ್ಯಯ್ಯ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ನಾನದಲ್ಲ. ಇನ್ನೊಂದ್ಸರಿ ನಮ್ಮ ಅಜ್ಜಿ ಫೋನ್ ಮಾಡ್ದೆ ಅನ್ಕೋ, ಸಾಯಿಸ್ಬಿಡ್ತೀನಿ. ಹುಷಾರು, ಇಡೋ ಫೋನು. ಈ ತರನು ಬೈತಾರೇನೋ? ನನ್ ಕೈಯಲ್ಲಿ ಆಗ್ತಿಲ್ಲಪ್ಪ. ನೀವಿಬ್ರೆ ಅನುಭವಿಸಿ. ಪೂರ್ವಿ, ಏನು? ನಿಜ ಹೇಳು, ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ. ಯಾವ್ದ್ರ ಬಗ್ಗೆ? ನಿನ್ ಬಾಯ್ ಫ್ರೆಂಡ್ ಬಗ್ಗೆ. ಹೊಗೆ, ಬಾಯ್ ಫ್ರೆಂಡು ಇಲ್ಲ, ಯಾರು ಇಲ್ಲ, ತಲೆ ತಿನ್ಬೇಡ. ಏನೂ ಇಲ್ದೇ ಇದ್ರೆ ಮನೆಗ್ ಫೋನ್ ಬರ್ತಿತ್ತಾ? ಫೋನಾ? ಹೌದು, ನಿನ್ನಿಂದ ನೆನ್ನೆ ರಾತ್ರಿ ಅಜ್ಜಿ ಹತ್ರ ನಾನ್ ಬೈಸ್ಕೊಂಡೆ. ನೀನ್ ಯಾಕೆ ಬೈಸ್ಕೊಂಡೆ? ಯಾರೋ ಒಬ್ಬ ಹುಡ್ಗ ಅಜ್ಜಿ ಫೋನ್ ಮಾಡಿದ್ದ. ಅವನ್ ಯಾರೋ ಫೋನ್ ಮಾಡಿದ್ರೆ ನನಗೇನ್ ಸಂಬಂಧ? ಅವ್ನ್ ಬೇರೆ ಯಾರು ಅಲ್ಲ, ಖಂಡಿತವಾಗ್ಲೂ ನಿನ್ ಫ್ರೆಂಡೆ. ಯಾಕಂದ್ರೆ ನನ್ನ ಬಾಯ್ ಫ್ರೆಂಡ್ ಇಲ್ಲ. ಏಯ್, ನಿನಗಿಲ್ಲ ಅಂದ್ರೆ ನನಗಿರ್ತಾನಾ? ಹೋಗಿ ಲೂಸು. ಹೌದು, ಅಲ್ಲ ಮತ್ತೆ ಸಂಬಂಧ ಬಂದಾಗ ಯಾಕೆ ಬೇಡ ಅಂತ್ಯಾ? ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಹೊರಗಡೆ ಯಾರನ್ನಾದ್ರೂ ಒಂದ್ ಹುಡ್ಗನ್ ನೋಡಿ ನನಗ್ ಮದ್ವೆ ಮಾಡಿಸ್ಬಿಡು. ಯಾರನ್ನು ಯಾಕೆ? ನೀನ್ ಲವ್ ಮಾಡೋನ್ನ ತೋರ್ಸು, ಕೊಟ್ಟು ಮದ್ವೆ ಮಾಡ್ತೀನಿ. ದೇವ್ರೇ, ಯಾಕೆ ತಲೆ ತಿಂತ್ಯಾ? ನಾನ್ ಯಾರನ್ನೂ ಲವ್ ಮಾಡಿಲ್ಲ. ಸರಿ, ನಿನ್ನ ಯಾರಾದ್ರೂ ಲವ್ ಮಾಡ್ತಿದಾರ ಅಂತ ತಿಳ್ಕೊತೀನಿ, ಇರು. ಪೂರ್ವಿನ ಯಾರಾದ್ರೂ ಲವ್ ಮಾಡ್ತಿದಾರ ಇಲ್ವಾ ಅಂತ ಹೇಳು. ಏ, ಹಾರೋಯ್ತೆ. ನಿಜಾನೇ, ನಿನ್ನ ಯಾರೋ ಲವ್ ಮಾಡ್ತಿದ್ದಾರೆ. ಹೌದಾ? ಹಾಗಿದ್ರೆ ನಾನು ನೋಡ್ತೀನಿ. ನೋಡ್ಕೋ. ಹೇ, ಗೀತನ್ ಯಾರಾದ್ರೂ ಲವ್ ಮಾಡ್ತಾ ಇದ್ದಾರಾ ಇಲ್ವಾ ಹೇಳು. ಹೇ, ನಿಂದು ಕೂಡ ಹಾರೋಯ್ತು ಕಣೆ. ಯಾರೇ ಅವನು? ಅವ್ನ್ ಯಾವನೋ ನನ್ ಕೈಗೆ ಸಿಕ್ಕಿದ್ರೆ ಸಾಯಿಸ್ಬಿಡ್ತೀನಿ ಅಷ್ಟೇ. ನನ್ ಯಾವನ್ ಲವ್ ಮಾಡ್ತಾನೆ?
ಮೊದ್ಲು ನಿಂಗೆ ಅರ್ಜೆಂಟ್ ಆಗಿ ಪಿಪ್ಪಿ ಡಮ್ ಡಮ್ ಡಮ್. ಎಷ್ಟು ಚಿಲ್ಲರೆ ಇದೆಯಪ್ಪ, ಭಿಕ್ಷುಕರಿಗೂ ಸಾಲ ಕೊಟ್ಟಿದ್ರೇನೋ. ಥೂ, ನಂದೊಂದು ಚಿಲ್ಲರೆ ಜೀವನ. ಕೊನೆಗೆ ದುಡ್ಡು ಎಣಿಸ್ಬೇಕಾದ್ರೆ ನನಗೆ ನೋಟ್ ಕೊಟ್ಟಿಲ್ಲ, ಚಿಲ್ಲರೆ ಕೊಟ್ಟಿದ್ದಾರೆ. ಈ ಲೆಕ್ಕ ಆದ್ಮೇಲೆ ವಸೂಲಿ ಮಾಡಿದ ರೊಕ್ಕದಲ್ಲ ನಾನು ಇಟ್ಕೋಬೇಕಾ? ಮಾ, ಈ ನೋಟ್ ಒಂದ್ಸರಿ ನೋಡು, ಕೋಟಾ ನೋಟ್ ಇದ್ದಂಗಿದೆ. ಏನ್ ಬದ್ಲಾಗಿಲ್ಲ ಬಿಡು, ಚಲೋ ಐತಿ. ಹೌದಾ? ಅಮ್ಮ, ನಿನ್ ಹಿಂದೆ ಒಂದ್ 100 ರೂಪಾಯಿ ನೋಟು ಹಾರೋಗ್ತಾ ಇದೆ ನೋಡು. ಬಾಬಾ, ನಿಮ್ ಕಿವಿಲಿ ಏನೋ ಹೊಳಿತಾ ಇದೆ. ನೋಡ್ದ ಅನ್ಸುತ್ತೆ. ಹಾ, ಎಲ್ಲೈತಲೆ ಗೋವಿಂದ? ಇಲ್ವಾ? ಹಾರೋದಂಗ ಅನ್ನಿಸ್ತು ಅಷ್ಟೇ ಬಿಡು. ಅಮ್ಮ, ಅಪ್ಪ ನೋಡು, ಚಿಲ್ಲರೆ ಸರಿಯಾಗಿ ಲೆಕ್ಕನೇ ಆಗ್ತಿಲ್ಲ. ಏನಯ್ಯ, ಕಾಸು ಸರಿಗ್ ಲೆಕ್ಕ ಹಾಕಕ್ ಬರಂಗಿಲ್ಲ ನಿನ್ಗ? ಸರಿಯಾಗಿ ಲೆಕ್ಕ ಮಾಡ್ತಾ ಇದೀನಲ್ಲ. ನನ್ನ ಮಕ್ಕಳು ಇವರು ದುಡ್ಡು ಹೊಡಿತಿದ್ದಾರೆ, ನಾನು ಯಾಕೆ ಸುಮ್ಮನೆ ಕೂತ್ಕೊಳ್ಳಿ? ನಾನು ದುಡ್ಡು ಹೊಡಿತೀನಿ. ಎಲ್ ನೋಡ್ತಿದೀನಿ, ಲೆಕ್ಕ ಹಾಕ. ಇಷ್ಟೆಲ್ಲ ಎಣಿಸ್ತಾ ಇದ್ದೀನಿ, ಮತ್ತೆ ನೋಡು ಅಂತೀಯಲ್ಲ. ಅಮ್ಮ, ಲೆಕ್ಕ ಮುಗೀತಮ್ಮ. ಅಣ್ಣ, ಎಲ್ಲ ಎಷ್ಟಾಗೈತಿ? 16,20,000. ಮಾರ್ಕೆಟ್ನಾಗ ವಸೂಲ್ ಮಾಡಿದ್ದು 16,60,000 ಅಲ್ಲ, ಉಳ್ದಿದ್ 40,000 ಏನಾತ? ಅಮ್ಮ, ಮೂಟೆ ತರಬೇಕಾದ್ರೆ ನೋಡ್ಬೇಕು ತಾನೆ. ಇಲ್ಲಿ ನೋಡು, ಈ ಮೂಟೆಗೆ ಎಷ್ಟು ದೊಡ್ಡ ತೂತ್ ಬಿದ್ದಿದೆ ಅಂತ. ಆ 40,000 ಗೋವಿಂದ ಆಗಿದೆ. ಆ 40 ಎಲ್ಲೈತೆ ನನಗ್ ಗೊತ್ತು. ನಿನ್ ಕಡೆ ಇರೋದ್ 10 ತೆಗಿ. ಅಮ್ಮ, ನನ್ನೇ ಅನುಮಾನಿಸ್ತಾ ಇದೀಯಾ? ತೆಗಿಲೆ ಮೊದಲು. ನನ್ನ ಹತ್ರ ಇಲ್ಲಮ್ಮ. ತೆಗಿತಿ ಇಲ್ಲ? ತಿರುಪತಿ, ನಿನ್ ಕಿಸೆಲಿರೋ 10 ತೆಗಿ. ಮಾ, ನಾನ್ ನಿಯತ್ಗೆ ಜೆರಾಕ್ಸ್ ಕಾಪಿ ಮಾ. ನೀನು ಜೆರಾಕ್ಸೆ, ಒರಿಜಿನಲ್ ಅಲ್ಲ. ತೆಗಿ ಮೊದ್ಲ. ತೆಗಿ ಗೋವಿಂದ. ಟೆಸ್ಟ್ ಮಾಡೋಣ ಅಂತ ಬಚ್ಚಿಟ್ಟಿದ್ದೆ ಅಮ್ಮ. ಅಯ್ಯೋ ನನ್ನ ಮಕ್ಕಳ, ರೊಕ್ಕದ ವಿಷಯದಾಗ ನನಗ್ ಮೈ ಎಲ್ಲ ಕಣ್ಣ. ಸಿಸಿ ಕ್ಯಾಮ್ರಾನು ನನ್ನಂಗ್ ಕೆಲ್ಸ ಮಾಡೋದಿಲ್ಲ. ನಿಮಗ್ ಕೆಲ್ಸಾನು ಇಲ್ಲ, ಕಾರ್ಯಾನು ಇಲ್ಲ. ಹಿಂಗ್ ಕಳ್ರಂಗ್ ರೆಡಿ ಆಗಿರಿ. ಇನ್ನು ಮುಂದ ಮಾರ್ಕೆಟ್ನಾಗ ಬಡ್ಡಿ ವಸೂಲಿ ಮಾಡ್ರಿ. ಎಲ್ಲ ನಿಮ್ಮ ಅಜ್ಜಿ ಬುದ್ಧಿನೇ. ಕಳ್ರ ಯಾವಾಗ ಬುದ್ಧಿ ಕಲಿತಿರೋ? ಅಪ್ಪ, ಸದ್ಯ ನಾನ್ ಸಿಕ್ಕಾಕೊಳ್ಳಿಲ್ಲ. ಈ ದುಡ್ಡಲ್ಲಿ 3 ವರ್ಷಕ್ಕಾಗಷ್ಟು ಬಾಟ್ಲು ತಗೋಬಹುದು. ಈಗ ನೀನ್ ನವಿಲ್ಗರಿ ಬಿಚ್ಚ. ನವಿಲ್ಗರಿನಾ? ನನ್ನ ಹತ್ರ ನವಿಲ್ಗರಿ ಎಲ್ಲಿದೆ? ನವಿಲ್ಗರಿ. ತಲೆ 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 ಮೇಲಿರೋ ನವಿಲ್ಗರಿ. ದೇವ್ರೆ, ನನ್ನಿಬ್ರು ಮೊಮ್ಮಕ್ಕಳಿಗೂ ಒಳ್ಳೆ ಸಂಬಂಧ ಸಿಗ್ಲಿ ದೇವ್ರೆ. ಅವ್ರ ಮದ್ವೆ ನೋಡಿ ನಾನು ಖುಷಿಯಾಗಿ ನಿನ್ನ ಹತ್ರ ಬಂದ್ಬಿಡ್ತೀನಿ. ಎಲ್ಲ ನಿನ್ ಕೈಯಲ್ಲೇ ಇದೆ. ಉಡಿ ಕಟ್ತೀನಿ, ತಾಳಿ ಕಟ್ಸೋದು ನಿನ್ ಜವಾಬ್ದಾರಿ. ಈ ಹಾಳಾದ ಮಂಡಿ ನೋವು ಯಾವಾಗ ಸರಿ ಹೋಗುತ್ತೋ. ಪಲ್ಲವಿ, ಆಗ್ಲಿಂದ ಒಂದೇ ಸಮನೆ ತಲೆ ನೋವ್ತಿದೆ. ಸ್ವಲ್ಪ ಕಾಫಿ ಕೊಡೆ. ನೋಡು, ಸುಮ್ನೆ ಕಾಫಿ ಕೇಳಿದ್ರೆ ಸರಿ ಇರಲ್ಲ ಅಷ್ಟೇ. ಎಷ್ಟು ಕಾಫಿ ಕುಡ್ದಿದ್ಯಾ ಅಂತ ಗೊತ್ತಾ? ಈ ನಡುವೆ ಹಾಲಿನ ಬೆಲೆ ನಿನ್ನಿಂದಾನೇ ಜಾಸ್ತಿ ಆಗಿರೋದು. ಹೌದು, ನಾನ್ ಕುಡಿಯೋ ಕಾಫಿಗೆ ನಿನ್ನ ಹಾಲಿನ ಬಿಲ್ ಜಾಸ್ತಿ ಆಗ್ತಿದೆ ನೋಡು. ಯಾಕೆ? ಮಿಕ್ಕಿದ ಖರ್ಚನ್ನೆಲ್ಲ ಯಾರು ನೋಡ್ಕೊಳ್ಳೋದು? ತಿಂಗಳಿಗೆ ನಿನ್ನ ಔಷಧಿ ಮಾತ್ರೆ ಎಲ್ಲ ಸುಮ್ನೆ ಬಂದ್ಬಿಡುತ್ತಾ? ಕಾಫಿ ಟೀ ಕುಡಿಯೋದು ನಿಲ್ಸಲ್ಲ, ಜೊತೆಗೆ ಸ್ವೀಟ್ ಬೇರೆ. ಹೀಗ್ ತಿಂತ ಹೋದ್ರೆ ಸಾಯ್ತೀಯ. ಸಾಯೋದೇ ವಾಸಿ ಬಿಡು. ಒಂದ್ ಕಾಫಿ ಕೇಳಿದಿಕ್ ಇಷ್ಟೆಲ್ಲ ಮಾತ್ ಕೇಳ್ಬೇಕಾ? ಎಲ್ಲ ನನ್ ಹಣೆ ಬರಹ. ಮಗಳ ಜೊತೆ ಇದೀನಲ್ಲ, ನನ್ಗೂ ಒಬ್ಬ ಮಗ ಇದ್ದಿದ್ರೆ
ಇಷ್ಟೆಲ್ಲ ಮಾತ್ ಕೇಳ್ಬೇಕಾಗಿರ್ಲಿಲ್ಲ. ನೀನ್ ಅಲ್ಲಿಡು, ನಾನ್ ತೊಳಿತೀನಿ. ನಾನ್ ತಿನ್ನೋದಿಕ್ಕಾದ್ರೂ ಕೆಲ್ಸ ಮಾಡ್ಬೇಕಲ್ವಾ? ಮಗಳ ಮನೇಲಿ ಬಿಟ್ಟಿ ತಿಂದ್ರೆ ಹೇಗೆ? ಕೊಬ್ಬು ಜಾಸ್ತಿ ಆಯ್ತು. ಹೋಗು, ಹೋಗಿ ತೊಳ್ಕೊ. ವಯಸ್ಸಾದ್ಮೇಲೆ ಹೇಳಿದ ಮಾತ್ ಕೇಳ್ಬೇಕು. ಹೀಗ್ ಚಿಕ್ಕ ಮಕ್ಳ ತರ ಆಡೋದು ನನಗ್ ತಲೆ ನೋವು ತರೋದು. ಇವಳು ಕೆಲ್ಸ ಮಾಡಿದ್ರೇನೆ ಮನೇಲಿ ಎಲ್ರು ಕೂತು ತಿನ್ನೋದು ಅನ್ಸುತ್ತೆ. ಏನಮ್ಮ, ಇದೀಯಾ ಹೋದ್ಯಾ? ನಿನ್ನೆ ಕೇಳ್ತಿರೋದು ಎಲ್ಲ ಬೀಳಿಸ್ಬಿಟ್ಯಾ? ಇದೇ ಕೆಲ್ಸ. ಕೇಳ್ತಾ ಇರೋದು ನಿನಗ್ ಕೇಳ್ಸಲ್ವಾ? ಸಿಟ್ಟಿಗೆ ಏನ್ ಕಡಿಮೆ ಇಲ್ಲ. ಅಮ್ಮ, ಅಮ್ಮ, ಪಲ್ಲವಿ, ಅಮ್ಮ, 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 ಏನಾಯ್ತು ಪಲ್ಲವಿ? ಅಮ್ಮ, ಅತ್ತೆ, ಅತ್ತೆ ಏನಾಯ್ತು? ಅಜ್ಜಿ ಅಜ್ಜಿ ಅತ್ತೆ, ಅಜ್ಜಿ ಪೂರ್ವಿ, ಹೋಗ್ ನೀರ್ ತಗೊಂಡ್ ಬಾ. ಅಜ್ಜಿ ಎದ್ದೇಳಿ ಅಜ್ಜಿ. ಅಜ್ಜಿ ಅತ್ತೆ, ಅತ್ತೆ, ಅಮ್ಮ ಎದ್ದೇಳಮ್ಮ. ಅಪ್ಪ, ಅಮ್ಮ ಎದ್ದೇಳಮ್ಮ. ಅಜ್ಜಿ ಅಮ್ಮ, ಅಜ್ಜಿ ಹೇಳಿ ಅಜ್ಜಿ. ಅಜ್ಜಿ ಅಮ್ಮ. ಅಮ್ಮ ಎದ್ದೇಳಮ್ಮ. ಅಜ್ಜಿ ಅಮ್ಮ, ಅಮ್ಮ, ಅತ್ತೆ, ಅಮ್ಮ. ಪಲ್ಲವಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಬಾ. ಅಮ್ಮ. ಡಾಕ್ಟರ್, ಟೂ ಡಿ ಎಕೋ ರಿಪೋರ್ಟ್ಸ್ ತಗೊಳ್ಳಿ. ಅಮ್ಮ, ಅಮ್ಮ. ಡಾಕ್ಟರ್ ಏನಾಯ್ತು? 2D ಎಕೋ ತೆಗಿಬೇಕು. ಮೋಸ್ಟ್ಲಿ ಆಂಜಿಯೋಗ್ರಾಮ್ ಮಾಡಬೇಕಾಗುತ್ತೆ. ಕಂಡೀಷನ್ ಬಗ್ಗೆ ಹೇಳ್ತೀನಿ. ಗಣೇಶಪ್ಪ, ನನ್ನ ಹಾಳಾದ ಬಾಯಲ್ಲಿ ಅಮ್ಮನ ಇದೆಯೋ ಹೋದ್ಯೋ ಅಂತ ಕೇಳ್ಬಿಟ್ಟೆ. ಕ್ಷಮಿಸ್ಬಿಡು ಸ್ವಾಮಿ. ನಮ್ಮಮ್ಮ ನನ್ನನ್ನ ಕಷ್ಟಪಟ್ಟು ಬೆಳೆಸಿದಾಳೆ. ಮಗ ಮಗಳು ಎಲ್ಲ ನಾನೇ ಅಂತ ಬೆಳೆಸಿದ್ಲು. ಹುಚ್ಚಿ ಅವಳು. ಇನ್ನು ಸ್ವಲ್ಪ ದಿನ ನನಗೋಸ್ಕರ ಅವಳನ್ನ ಬದುಕಿಸ್ಬಿಡು. ಮೊಮ್ಮಕ್ಳು ಮದ್ವೆ ನೋಡ್ಬೇಕು ಅಂತ ಅವಳು ತುಂಬಾನೇ ಆಸೆ. ಅವಳನ್ ಬಿಟ್ರೆ ನಮಗೆ ಯಾರು ದಿಕ್ಕಿಲ್ಲ. ಅವಳ ಇಷ್ಟು ಬೇಗ ಕರೆಸ್ಕೋಬೇಡಪ್ಪ. ಅಮ್ಮ ಅಳ್ಬೇಡ ಅಮ್ಮ. ಅಜ್ಜಿಗೆ ಏನೂ ಆಗಲ್ಲ. ಅಕ್ಕಂಗೆ ಸಂಬಂಧ ಸೆಟ್ ಆದ್ಮೇಲೆನೆ ನೀನೀಗಿನ್ನ ಪೂಜೆ ಪುನಸ್ಕಾರ ಎಲ್ಲ. ಗಣೇಶ, ನೀನ್ ಅಕ್ಕಂಗೆ ಯಾವ ಸಂಬಂಧನೂ ಸೆಟ್ ಮಾಡಿಸ್ದೇ ಇದ್ದಿದ್ದಕ್ಕೆ ಇನ್ಮೇಲೆ ನಿನ್ ಮುಖನೂ ನೋಡಲ್ಲ ಅಂತ ವಾಪಸ್ ಬಂದ್ಬಿಟ್ಟೆ. ಆ ತಪ್ಪಿಗೆ ನೀನು ನನಗೆ ಯಾವ ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ. ಆದ್ರೆ ಅಜ್ಜಿ ಮಾತ್ರ ಬೇಗ ಹುಷಾರಾಗ್ಬೇಕು. ಅಮ್ಮಂಗೆ ಅಜ್ಜಿ ಅಂದ್ರೆ ಪ್ರಾಣ. ಅಮ್ಮಂಗೋಸ್ಕರ ನಮ್ ಎಲ್ಲರಿಗೋಸ್ಕರ ಅಜ್ಜಿಗೇನೋ ಆಗದೆ ಇರೋ ಹಾಗೆ ನೋಡ್ಕೋ.
ಅಮ್ಮ ಅಮ್ಮ ಅಜ್ಜಿ? ಅಮ್ಮ ಅತ್ತೆ, ಡಾಕ್ಟರ್ ಪರಿಸ್ಥಿತಿ ಹೇಗಿದೆ? 4 ಬ್ಲಾಕ್ಸ್ ಇದೆ, ಸ್ಟಂಟ್ ಹಾಕ್ಬೇಕು. ಸದ್ಯಕ್ಕೆ ಅವ್ರ ಪರಿಸ್ಥಿತಿ ಗಂಭೀರ ಇದೆ. 24 ಅವರ್ಸಲ್ಲಿ ಸ್ಟಂಟ್ ಹಾಕದೆ ಹೋದ್ರೆ ಅವ್ರ ಪ್ರಾಣಕ್ಕೆ ತೊಂದರೆ ಆಗುತ್ತೆ. ಸರಿ ಡಾಕ್ಟರ್, ತಕ್ಷಣ ಅದಕ್ಕೆ ಬೇಕಾಗಿರೋ ಏರ್ಪಾಡು ಮಾಡ್ಕೊಳ್ಳಿ. ಶೋರ್. ಈ ಟ್ರೀಟ್ಮೆಂಟ್ಗೆ 3 ರಿಂದ 4 ಲಕ್ಷ ಖರ್ಚಾಗುತ್ತೆ. ರೆಡಿ ಮಾಡ್ಕೊಳ್ಳಿ. ಪಲ್ಲವಿ, ಭಯಪಡಬೇಡ, ಅತ್ತೆಗೇನೂ ಆಗಲ್ಲ. ಡಾಕ್ಟರ್ ಹೇಳಿದ್ದಾರೆ ಅಲ್ವಾ, ಸ್ಟಂಟ್ ಹಾಕಿದ್ರೆ ಅತ್ತೆ ಬದುಕ್ತಾರೆ ಅಂತ. ಧೈರ್ಯವಾಗಿರೋ. ಆದ್ರೆ ಅಷ್ಟು ದುಡ್ಡು ಖರ್ಚಾಗುತ್ತೆ ಅಂತಿದಾರಲ್ಲ, ನಾವು ಹೇಗ್ ಹೊಂದ್ಸೋದು? ಇದೇ ಅಲ್ವಾ, ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿದೆ? ನಮ್ಮ ಪೂರ್ವಿ ಮದುವೆಗೋಸ್ಕರ ಇಟ್ಕೊಂಡಿರೋ ದುಡ್ಡು ಇದೆಯಲ್ವಾ, ಅವಶ್ಯಕತೆ ಬಿದ್ದರೆ ಒಡವೆನೂ ಮಾರ್ಬಿಡೋಣ. ಏ ಲತಾ, ವಿಳ್ಳೆದೆಲೆಗೆ ಸುಣ್ಣ ಮಾತ್ರ ಹಚ್ಚಿಟ್ಟು ಅಡಿಕೆ ತಗೊಂಡೋಗ್ಬಿಟ್ಟಿದೆಯಲ್ಲೇ, ಅಡಿಕೆನ ತಗೊಂಬಾ. ಏ ಲತಾ, ಹಂಗ ಬರ್ತಾ ರೇಡಿಯೋ ಹಚ್ಬಾ. ನಂಗೆ ದುಡ್ಡಂದ್ರೆ ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ. ಏಯ್, ಏನ ಹಾಡ? ನೀ ಹಚ್ಚದೆ ಅಂದ್ರ ಬರೀ ನಷ್ಟ ಆಗೋ ಹಾಡ್ಗಳ. ನೀ ಯಾವ್ದಕ್ಕೂ ಉಪಯೋಗನೇ ಇಲ್ಲ. ಹೋಗ ಆ ರೇಡಿಯೋ ತಗೊಂಬ. ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ. ನಾನು ಯವ್ವ, ಆ ರೇಡಿಯೋ ಹಚ್ಚ. ಕಳ್ಳ 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 ಕಳ್ಳರು ನಾವೆಲ್ಲರೂ. ಕನಕಲಕ್ಷ್ಮಿ, ಆ ರೇಡಿಯೋ ಸ್ಟೇಷನ್ ಅವರಿಗೆ ಯಾರಿಗೆ ಯಾವ ಹಾಡು ಹಾಕ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ. ಹಂಗ ನೀ ಟೇಷನ್ ಬೇರೆ ಹಚ್ಚ ನೋಡೋಣ. ಆ ರಿಸ್ಕ್ ಬೇಡ, ನೀನೇ ಬದಲಾಯಿಸು. ದುಡ್ಡಿಲ್ದೆ ಹೋದರೂ ಬಾಳು ನಡೆಯಬಹುದು. ನಾನು ಹೇಳ, ನೀನ್ ಹಾಕಿದ ತಕ್ಷಣ ದುಡ್ಡಿನ ಹಾಡು ಬರುತ್ತೆ ನೋಡು. ವಸಿ ಚಿಲ್ಡ್ರೆ ಬಂದ್ರೆ ಮನುಷ್ಯ ಅವನ ನನ್ನ ಮಗಳು ನಿಜವಾಗ್ಲೂ ಕನಕ ನಟರಾಜ. ಅವಳು ಹುಟ್ಟದಾಗಿನಿಂದ ಈ ಮನೆಯಲ್ಲಿ ದುಡ್ಡಿನ ಮಳೆನೇ ಸುರಿತಾ ಇದೆ. ಇಂಥ ಹೆಂಡತಿ ಪಡೆಯೋದಿಕ್ಕೆ ನೀನು ಅದೃಷ್ಟನೇ ಮಾಡಿದ್ಯಾ. ಹೌದತ್ತೆ, ಅದೃಷ್ಟ ಒದಗ್ ಬಂದು ನಿಮ್ ಬುಟ್ಟಿಲ್ ಬಿದ್ದೆ. ಬುಟ್ಟಿ ಅಂದ್ರ ಏನರ್ಥ? ನಿನ್ನ ಮೋಸ ಮಾಡಿ ನನ್ನ ಕಟ್ಟ್ಯಾರ ಅಂತೀಯನ? ಅಯ್ಯೋ, ಆತರ ಅನ್ನೋ ಧೈರ್ಯ ಇದೆಯಾ ನನ್ಗೆ? ಬುಟ್ಟಿಲ್ ಬಿದ್ದೆ ಅಂದ್ರೆ ತಪ್ಪು ತಿಳ್ಕೊಬೇಡ. ಅದೃಷ್ಟ ಒದ್ಕೊಂಡ್ ಬಂದು ಬಾಗ್ಲು ತಡ್ತು ಅಂತಾರಲ್ಲ, ಆ ಅರ್ಥದಲ್ಲಿ ಹೇಳ್ದೆ. ನಿನ್ ಹೆಂಡತಿ ಆಗಿ ಚಿಚಿ ನಿನ್ ಗಂಡನಾಗಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ ಕನಕ. ಏನ ಬಾಳ ಗಿಡ ಹಚ್ಚಾತಿಯಲ್ಲ, ಅದೇನಂತ ಮೊದ್ಲು ಹೇಳ. ಅದು ಕನಕ, ಏನೋ ಅಂದ್ರೆ ಚಿಕ್ಕ ವಿಷಯ ಅಷ್ಟೇ. ನಟರಾಜ, ನಿನ್ ನಾಟಕದ ವ್ಯವಹಾರ ಅವಳಿಗೆ ಅರ್ಥ ಆಗಲ್ಲ. ಮನಸ್ಸಿನಲ್ಲಿ ಏನಿದೆಯೋ ಅದನ್ನ ಬಾಯ್ ಬಿಟ್ಟು ಹೇಳು. ಅದು ಅಂದ್ರೆ ಈಗ ಹೇಳಿಲ್ಲಿನವ, ಹೇಳಿಬೇಡಂತ ಪಟ್ಟಂತ ಹೇಳ ಬೇಗ. ಏನಿಲ್ಲ, ನಮ್ ಗೋವಿಂದಂಗೆ ಡಿಸೈನ್ ಆಗಿರೋ ಸಂಬಂಧ ನೋಡ್ತಾ ಇದ್ಯಾ, ಯಾವ್ದೋ ಸೆಟ್ ಆಗ್ತಿಲ್ಲ. ಮತ್ತೆ ಮೊನ್ನೆ ನೋಡಿದ ಹುಡುಗಿ ಅಂತೂ ಅನ್ಯಾಯ ಮಾಡ್ಬಿಟ್ಲು, ನೀನೇ ಸರಿ ಇಲ್ಲ ಅನ್ಬಿಟ್ಲು. ಆತರ ಸಂಬಂಧ ಎಲ್ಲ ನಮಗ್ ಬೇಡ, ಒಳ್ಳೆ ಸಂಬಂಧ ನೋಡ್ ಮಾಡ್ಬೇಕು. ಹಿಂಗ ಬರೀ ಮಾತ್ ಹೇಳೋದಲ್ಲ, ಒಳ್ಳೆ ಸಂಬಂಧ ಇದ್ರೆ ನೋಡ್ ಹೇಳ. ಓ, ಒಳ್ಳೆ ಸಂಬಂಧ ಇದೆ, ನೀನ್ ಹೂ ಅನ್ಬಿಟ್ರೆ ಮುಂದಿನ ವಾರನೇ ಪೀಪಿ ಊದ್ಸ್ಬಿಡೋಣ. ಅಂತ ಒಳ್ಳೆ ಸಂಬಂಧ ಎಲ್ಲೈತಿ ನನ್ಗ ಗೊತ್ತಿಲ್ಲಾರ್ದು. ನಿನಗ್ ಗೊತ್ತಿಲ್ದೇ ಇರೋ ಸಂಬಂಧ ಅಲ್ಲ, ಗೊತ್ತಿರೋದೆ. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರಲ್ಲೇ ತುಪ್ಪ ಕಲ್ದಂಗಾಯ್ತು. ಯಾರೋ ಆ ಬೆಣ್ಣಿ ಅಂತವ್ರು? ಬೇರೆ ಯಾರು ಅಲ್ಲ, ನನ್ ತಂಗಿ ಮಗಳು ಕಲ್ಯಾಣಿ. ಕಲ್ಯಾಣಿ ನನ್ ತಂಗಿ ಮಗಳು ಅಂತ ಅಲ್ಲ, ಒಳ್ಳೆ ಹುಡುಗಿ.
ನಾಯಿ ಮರಿ ತರ ಮೂಲೆಯಲ್ಲಿ ಇರ್ತಾಳೆ ನನ್ನಂಗೆ. ನಮ್ ಸಂಬಂಧನು ಬೆಳೆದಂಗ ಆಗತ್ತೆ. ಸಂಬಂಧ ಮುಖ್ಯ ಅಲ್ವಾ? ಹೌದು. ಮೈಸೂರ್ ಮಹಾರಾಜನ್ ಸಂಬಂಧ ನೋಡು, ಸಂಬಂಧನ ಕಳ್ಕೊಳ್ಳಾರ್ದ ಇಡಕ್ಕ. ಉಣ್ಣಕ ಗತಿ ಇಲ್ಲ, ಜುಟ್ಟಿಗ್ ಮಲ್ಗಿ ಹೂ ಬೇಕಂತ. ನಿನ್ನ ತಂಗಿ ಮಗಳಿಗೆ ನನ್ನ ಸೊಸೆ ಆಗೋ ಅರ್ಹತೆ ಐತೇನ? ಏನಿಗ್ ತಲಿಯಾಗ್ ಬಿಟ್ರ ತಲಿ ಎಲ್ಲ ಆಳಿತ್ತಂತ. ಹಂಗೈತಿ ನೀ ಸಂಬಂಧ ಹೇಳಿದ್ದು. ದೊಡ್ಡವನಿಗೆ ಭೂದೇವಿ ಅಂತ ಸೊಸಿ ತರಣ ಅನ್ಕೊಂಡೆ. ಅವನು ಈ ಮೂದೇವಿನ ಕಟ್ಕೊಂಬಂದ. ಈಗ ಸಿಕ್ಕಾಪಟ್ಟಿ ಲಾಸ್ ಆಗೈತಿ. ಸಾಲದಕ್ಕ ನೀನ್ ಇನ್ನೂ ಲಾಸ್ ಮಾಡಕ್ ನೋಡಕತಿ. ಅದಲ್ಲ ಕನಕ. ಮಾತಾಡ್ಬೇಡ ನೀ. ನಿನ್ ತಂಗಿಗೆ ಅವಳ ಮಗಳಿಗೆ ನಮ್ ಮನೆ ದಿಕ್ಕಿಗೆ ತಲೆನೂ ಹಾಕ್ ಮಲಗಬೇಡ ಅಂತ ಹೇಳ.